ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ನಮ್ಮಲ್ಲಿ ಉಂಟಾಗುವಂಥ ಕೋಪತಾಪಗಳು, ನಮ್ಮ ಮನೋದೌರ್ಬಲ್ಯಗಳು ಇವೆಲ್ಲ ನಮ್ಮನ್ನು ಹೇಗೆ ಆಸೆಗೆ ಬೀಳಿಸ್ತಾ ಇರ್ತವೆ, ಆಸೆ ಈಡೇರದೇ ಇದ್ದಾಗ ಹೇಗೆ ನಾವು ಕೋಪಗೊಳ್ತೀವಿ, ಆ ಕೋಪ ಮುಂದುವರೆದು ಹೇಗೆ ಘೋರ ಅಪರಾಧಗಳನ್ನು ಕೂಡ ನಮ್ಮಿಂದ ಮಾಡಿಸುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಇವೆಲ್ಲವನ್ನೂ ನಾವು ನಿಭಾಯಿಸಬೇಕು ಅಂತಂದರೆ ನಾವು ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ತಿಳಿಸಿದ. ಪರಮಾತ್ಮನಾದ ನನ್ನನ್ನು ನಂಬಬೇಕು ಅಂಥೇಳಿ ಮೊಟ್ಟ ಮೊದಲನೇ ಬಾರಿಗೆ ಶ್ರೀಕೃಷ್ಣ ಹೇಳ್ದ ಅಂತ ನಾವು ತಿಳ್ಕೊಂಡ್ವಿ. ಮತ್ತು ಹಾಗೆ ಮುಂದುವರಿತಾ ನಮ್ಮಲ್ಲಿ ಉಂಟಾಗುವ ಕ್ರೋಧಾಗ್ನಿಯಿಂದ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಕೃಷ್ಣ. ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಾಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿದ. ಕ್ರೋಧದಿಂದ ನಮ್ಮಲ್ಲಿ ಆವೇಶ ಉಂಟಾಗುತ್ತೆ, ಆವೇಶದಿಂದ ಅವಿವೇಕ ಉಂಟಾಗುತ್ತೆ, ಅವಿವೇಕದಿಂದ ನಮ್ಮ ಮತಿಭ್ರಮಣೆಯಾಗುತ್ತೆ, ಅದರಿಂದ ನಮ್ಮ ಬುದ್ಧಿನಾಶ ಆಗುತ್ತೆ, ಬುದ್ಧಿನಾಶವಾದಾಗ ಸರ್ವನೂ ನಾಶ ಆಗೋಗುತ್ತೆ, ಎಲ್ಲವೂ ನಾಶವಾಗೋಗುತ್ತೆ. ಕ್ರೋಧ ಅನ್ನುವಂಥದ್ರಿಂದ ಹೇಗೆ ಒಂದೊಂದೇ ಉಂಟಾಗುತ್ತೆ ಅಂತ ಹೇಳಿದ. ನಮಗೆ ಯಾವುದೋ ಒಂದು ವಸ್ತು ಸಿಗದೇ ಇದ್ದಾಗ ನಮ್ಮಲ್ಲಿ ಕೋಪ ಉಂಟಾಗುತ್ತೆ. ಆ ಕೋಪ ಸಹಜವಾಗಿ ನಮಗೆ ಆ ವಸ್ತುವಿನ ಮೇಲಿನ ವ್ಯಾಮೋಹವನ್ನು, ಅದರ ಮೇಲಿನ ಮೋಹವನ್ನು ಹೆಚ್ಚಿಸುತ್ತೆ. ನಂತರ ನಮಗದು ಸಿಗದೇ ಇದ್ದಾಗ ನಮ್ಮಲ್ಲಿ ಸ್ಮೃತಿನೇ ಕೆಟ್ಟೋಗುತ್ತೆ, ನಮ್ಮ ಬುದ್ಧಿನೇ ನಮ್ಮ ಪ್ರಯೋಜನ ಇಲ್ಲದಂತೆ ಆಗುತ್ತೆ. ಆವಾಗ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತೀವಿ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವೈಶ್ವ್ಯವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಅಂತ ಹೇಳಿದ ಮುಂದುವರೆದು. ಅಂದರೆ ಏನು ಅರ್ಥ? ನಮ್ಮಲ್ಲಿ ರಾಗ ದ್ವೇಷ ಅಂತಕ್ಕಂಥವು ಇದ್ದಾವೆ. ರಾಗ ಅಂದರೆ ನಮ್ಮಲ್ಲಿ ಉಂಟಾಗುವಂಥ ಪ್ರೀತಿ, ಅನುರಾಗ, ಪ್ರೇಮ ಇವೆಲ್ಲವೂ ರಾಗ. ದ್ವೇಷ ಅಂದರೆ ಕೋಪತಾಪ, ನಮ್ಮಲ್ಲಿ ಉಂಟಾಗುವಂಥ ದ್ವೇಷ, ವೈರತ್ವ, ಇವೆರಡೇ ನಮ್ಮನ್ನು ಹಾಳುಗೆಡುವಂಥವು, ರಾಗ ಮತ್ತು ದ್ವೇಷ. ಈ ರಾಗದ್ವೇಷಗಳಿಂದ ಇಂದ್ರಿಯಗಳು, ನಮ್ಮಲ್ಲಿ ಆ ಇಂದ್ರಿಯಗಳಲ್ಲಿರ್ತಕ್ಕಂಥ ವಿಷಯಗಳು ಅನುಭವಿಸುವಂಥ ಒಂದು ಸಂಯಮ, ಚಿತ್ತ ಪ್ರಶಾಂತಿಯನ್ನು ಪಡಿತಾನೆ. ನಮ್ಮಲ್ಲಿ ಉಂಟಾಗುವಂಥ ಈ ರಾಗದ್ವೇಷ ಅನ್ನುವಂಥದ್ದು ಇಲ್ಲದೇ ಇದ್ದಾಗ, ರಾಗದ್ವೇಷಗಳಿಲ್ಲದೆ ಇರುವ ಇಂದ್ರಿಯಗಳಿಂದ ನಮ್ಮಲ್ಲಿ ಬರುವಂಥ ವಿಷಯಗಳು, ಅದನ್ನು ನಾವು ಅನುಭವಿಸುವಂಥವು, ಅದು ಸಂಯಮವಾದಂಥ ಚಿತ್ತತೆಯನ್ನು ಕೊಡುತ್ತೆ. ಸಂಯಮ ಅಂತಂದರೆ ಎಲ್ಲದನ್ನು ಸಹನೆಯಿಂದ ಒಪ್ಪಿಕೊಳ್ಳುವಂಥ ಮನೋಭಾವ, ಸಂಯಮ ಅಂತ ಒಂದು ಚಿತ್ತ ಪ್ರಶಾಂತತೆಯನ್ನು ಮನುಷ್ಯ ಪಡಿತಾನೆ ಅಂತ ಹೇಳಿದ ಶ್ರೀಕೃಷ್ಣ. ಈ ರಾಗ ಮತ್ತು ದ್ವೇಷ ಇವೆರಡು ಭಾವನೆಗಳು ನಮ್ಮ ಮನಸ್ಸನ್ನು ಕೆಡಿಸಿಬಿಡ್ತವೆ. ರಾಗ ನಮಗೆ ಇಷ್ಟವಾಗುವಂಥದ್ದನ್ನೆಲ್ಲ ತಲೆಯಲ್ಲಿ ತುಂಬಿಸುತ್ತೆ, ಅನುರಾಗ, ಪ್ರೀತಿ, ಪ್ರೇಮ ಇವೆಲ್ಲ. ಅದು ಸಿಗದೇ ಇದ್ದಾಗ ನಮ್ಮ ಮನಸ್ಸು ಕೆಟ್ಟೋಗುತ್ತೆ, ಅದು ಒಂದು ತಪ್ಪು. ದ್ವೇಷ ಅನ್ನುವಂಥದ್ದು ನಮ್ಮ ಮನಸ್ಸನ್ನು ಪೂರ್ತಿ ಕೆಡಿಸುತ್ತೆ. ಆ ದ್ವೇಷದಿಂದ ನಮಗೆ ಉಂಟಾಗುವಂಥ ಅನುರಾಗನೂ ಕೂಡ ಕೆಟ್ಟೋಗುತ್ತೆ ಎನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ, ಇವೆಲ್ಲವನ್ನು ನಾವು ನಿಗ್ರಹಿಸಬೇಕು ಅಂತಂದರೆ ನಾವು ಸದಾ ಪರಮಾತ್ಮನನ್ನು ಚಿಂತಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.